ವೆಲ್ಕಮ್ ಟು GK ಟ್ರಿಕ್ಸ್ ಕ್ಲಾಸ್ ಬೈ ಟ್ರಿಕ್ಸ್ ಬೈ ತರುಶ್ರೀ. ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಭಾಗ 2ರ ಪಾಠ 3 ಕೊಡಗು, ಕಿತ್ತೂರು, ತುಳುನಾಡು ಮತ್ತು ಹೈದರಾಬಾದ್ ಕರ್ನಾಟಕದ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೆಯದಾಗಿ ಕೊಡಗು. ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿರುವ ಜಿಲ್ಲೆಯೇ ಕೊಡಗು. ಇಲ್ಲಿ ಹೆಚ್ಚಿನ ಜನರು ಆಡುವಂತಹ ಭಾಷೆ ಕೊಡವ ಮತ್ತು ಅರೆ ಭಾಷೆ. ಇಲ್ಲಿ ನೀವು ನೋಡ್ತಾ ಇರೋದು ತಲಕಾವೇರಿ ಅಂದರೆ ಕಾವೇರಿ ನದಿಯ ಉಗಮ ಸ್ಥಳ. ಎಲ್ಲಿದೆ? ಕಾವೇರಿ ಕೊಡಗು ಜಿಲ್ಲೆಯಲ್ಲಿದೆ. ಕರ್ನಾಟಕ ಜನರ ಜೀವನದಿಯೇ ಕಾವೇರಿ. ಅದರ ಉಗಮ ಸ್ಥಳ ತಲಕಾವೇರಿ. ಈ ತಲಕಾವೇರಿಯನ್ನು ಲಕ್ಷಾಂತರ ಜನರು ದೇವರ ರೀತಿಯಲ್ಲಿ ಆರಾಧನೆಯನ್ನು ಮಾಡ್ತಾರೆ. ಕೊಡಗು ಜಿಲ್ಲೆ ಅರಣ್ಯ ಸಂಪತ್ತಿನಿಂದ ಕೂಡಿದ್ದು ನಾಗರಹೊಳೆ ಅಲ್ಲಿರುವಂತಹ ಉದ್ಯಾನವನ. ಕೊಡಗು ಜಿಲ್ಲೆಯನ್ನು ಆಳಿದಂತಹ ಒಂದು ಅರಸು ಮನೆತನ ಹಾಲೇರಿ ಅರಸು ಮನೆತನ. ಕೊಡಗನ್ನು ಆಳಿದಂತಹ ಪ್ರಮುಖ ರಾಜವಂಶರಲ್ಲಿ ಹಾಲೇರಿ ಅರಸು ಮನೆತನವು ಒಂದು. ಇದನ್ನು ವೀರರಾಜನು ಸ್ಥಾಪನೆಯನ್ನ ಮಾಡ್ತಾನೆ. ಯಾರು? ವೀರರಾಜ. ಯಾವುದನ್ನ? ಹಾಲೇರಿ ಅರಸು ಮನೆತನವನ್ನ. ಮುಂದೆ ಮುದ್ದುರಾಜನು ಮುದ್ದುರಾಜಕೇರಿಯನ್ನು ಕಟ್ಟಿಸಿ ಅದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಳ್ತಾನೆ. ಆ ಮುದ್ದುರಾಜಕೇರಿ ಏನಿದೆ ಅದುವೇ ಈಗಿನ ಮಡಿಕೇರಿ. ಅದು ಮುದ್ದುರಾಜಕೇರಿ ಹೋಗಿ ಏನಾಗಿದೆ? ಮಡಿಕೇರಿ ಆಗಿದೆ. ಈ ಹಾಲೇರಿ ಅರಸು ಮನೆತನವನ್ನು ಯಾರು ಸ್ಥಾಪನೆ ಮಾಡ್ತಾರೆ? ವೀರರಾಜ ಸ್ಥಾಪನೆ ಮಾಡ್ತಾರೆ. ನಂತರ ಯಾರು ಬರ್ತಾರೆ? ಮುದ್ದುರಾಜ ಬಂದು ಮುದ್ದುರಾಜ ಕೇರಿಯನ್ನು ಸ್ಥಾಪನೆ ಮಾಡಿಕೊಂಡು ಅದುವೇ ಏನಾಗಿದೆ ಈಗ ಮಡಿಕೇರಿಯಾಗಿ ಕನ್ವರ್ಟ್ ಆಗಿರುವಂಥದ್ದು. ಇದು ಮಡಿಕೇರಿಯಲ್ಲಿ ಮುದ್ದುರಾಜ ನಿರ್ಮಾಣ ಮಾಡಿರುವಂತಹ ಒಂದು ಕೋಟೆ. ಕೊಡಗನ್ನ 18ನೇ ಶತಮಾನದ ಉತ್ತರಾರ್ಧದಲ್ಲಿ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ರವರು ಆಳ್ತಾರೆ. ಈ ಸಂದರ್ಭದಲ್ಲಿ ಕೊಡಗಿನ ರಾಜನಾಗಿದ್ದ ವೀರರಾಜನು ಟಿಪ್ಪುವಿನ ಬಂದಿಯಾಗಿದ್ದ. ಅಂದರೆ ಟಿಪ್ಪು ಜೈಲಿನಲ್ಲಿ ಇಟ್ಟಿರ್ತಾನೆ ಯಾರನ್ನ? ವೀರರಾಜನನ್ನ. ಅವನ ಕೈಯಿಂದ ತಪ್ಪಿಸಿಕೊಂಡ ವೀರರಾಜನು ಬ್ರಿಟಿಷರ ಸಹಾಯದಿಂದ ಕೊಡಗನ್ನ ಮತ್ತೆ ಟಿಪ್ಪುವಿನಿಂದ ವಶಪಡಿಸಿಕೊಳ್ತಾನೆ. ಟಿಪ್ಪುವಿನ ಮರಣಾನಂತರ ಬ್ರಿಟಿಷರು ಮತ್ತು ಕೊಡಗಿನ ಅರಸರು ಸ್ನೇಹದಿಂದ ಇರ್ತಾರೆ. ಅಂದರೆ ಕೊಡಗಿನ ಅರಸರಿಗೆ ಬ್ರಿಟಿಷರು ಆಳ್ವಿಕೆಯನ್ನು ಮಾಡಲು ಅನುಮತಿಯನ್ನು ಕೊಡ್ತಾರೆ. ಕೊಡಗು ಮತ್ತು ಬ್ರಿಟಿಷರು ಕೆಲ ಕಾಲದ ಬಳಿಕ ಬ್ರಿಟಿಷರು ಕೊಡಗನ್ನು ವಶಪಡಿಸಿಕೊಳ್ತಾರೆ. ಅಂದರೆ 1834ರಲ್ಲಿ ಮತ್ತೆ ವಾಪಸ್ ಏನು ಮಾಡ್ತಾರೆ? ವಶಪಡಿಸಿಕೊಳ್ತಾರೆ. ಕೊಡಗಿನ ಕೊನೆಯ ಅರಸ ಚಿಕ್ಕವೀರ ರಾಜೇಂದ್ರನನ್ನು ಅವರು ಗಡೀಪಾರು ಮಾಡಿ ಕೊಡಗನ್ನು ತಾನೇ ನೇರವಾಗಿ ಆಳತೊಡಗಿದರು. ಕೊನೆಯ ಅರಸ ಯಾರಾಗಿದ್ದ? ಚಿಕ್ಕವೀರ ರಾಜೇಂದ್ರ. ಅವನನ್ನು ಗಡಿಯನ್ನೇ ಬಿಟ್ಟು ಹೋಗೋ ರೀತಿಯಲ್ಲಿ ಮಾಡಿ ಡೈರೆಕ್ಟಾಗಿ ಏನು ಮಾಡ್ತಾರೆ? ಬ್ರಿಟಿಷರು ಕೊಡಗನ್ನು ಡೈರೆಕ್ಟ್ ಆಳ್ವಿಕೆಗೆ ತಗೊಳ್ತಾರೆ. ಕೊಡಗನ್ನು ವಿಭಜಿಸಿ ಕೊಡಗಿನ ಭಾಗವಾಗಿದ್ದ ಅಮರಸುಳ್ಯವನ್ನು ಕೆನರಾ ಜಿಲ್ಲೆಗೆ ಸೇರಿಸಿದರು. ಅಮರಸುಳ್ಯ ಎಲ್ಲಿಗೆ ಸೇರುತ್ತೆ? ಕೆನರಾ ಜಿಲ್ಲೆ ಅಂದರೆ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಉತ್ತರ ಕನ್ನಡ ಜಿಲ್ಲೆಗೆ ಏನು ಮಾಡ್ತಾರೆ? ಸೇರಿಸಿಬಿಡ್ತಾರೆ. ಆಗೇನಾಗುತ್ತೆ? ಅಮರಸುಳ್ಯಗೋಸ್ಕರ ಅಮರಸುಳ್ಯ ಹೋರಾಟ ನಡೆಯುತ್ತೆ. ಕೆನರಾ ಜಿಲ್ಲೆಯಲ್ಲಿ ರೈತರ ಮೇಲೆ ಕಂದಾಯ ಹೆಚ್ಚಾಗಿದ್ದುದರಿಂದ ಅಲ್ಲಿನ ರೈತರು ಬ್ರಿಟಿಷರ ವಿರುದ್ಧ ಸಶಸ್ತ್ರ ಹೋರಾಟ ಮಾಡ್ತಾರೆ. ಅವರು ಬ್ರಿಟಿಷರನ್ನು ಕೊಡಗಿನಿಂದ ಓಡಿಸಲು ಸಂಕಲ್ಪ ಮಾಡ್ತಾರೆ. ಈ ಹೋರಾಟವನ್ನು 1837ರ ಅಮರಸುಳ್ಯ ಹೋರಾಟ ಎನ್ನುತ್ತಾರೆ. ಅಂದರೆ ಟ್ಯಾಕ್ಸ್ ಏನಿದೆ, ಕಂದಾಯ ಏನಿದೆ ಅದನ್ನು ಹೆಚ್ಚಿಗೆ ಮಾಡ್ತಾರೆ ಬ್ರಿಟಿಷರು. ಆಗ ಅಮರಸುಳ್ಯದ ಜನರು ಏನು ಮಾಡ್ತಾರೆ? ವಿತ್ ಸಶಸ್ತ್ರ ಅಂದರೆ ವಿತ್ ಆರ್ಮ್ಸ್ ಆ್ಯಂಡ್ ಮೆಷಿನರೀಸ್ ಏನು ಮಾಡ್ತಾರೆ? ಅವರು ಯುದ್ಧಕ್ಕೆ ಇಳಿತಾರೆ. ಏನಕ್ಕೆ? ಅವರನ್ನು ಬ್ರಿಟಿಷರನ್ನು ಹೊಡೆದು ಓಡಿಸ್ಬೇಕು ಅಂತ ಹೇಳಿ. ಹೋರಾಟಗಾರರು ಸುಳ್ಯ, ಪುತ್ತೂರು, ಕಾಸರಗೋಡು ಮತ್ತು ಮಂಗಳೂರನ್ನು 13 ದಿನಗಳ ಕಾಲ ತಮ್ಮ ವಶಕ್ಕೆ ತೆಗೆದುಕೊಳ್ತಾರೆ. ಆದರೆ ಬ್ರಿಟಿಷರು ಈ ಹೋರಾಟಗಾರರನ್ನು ಬಗ್ಗು ಬಡಿದರು. ಅನೇಕ ಹೋರಾಟಗಾರರನ್ನು ಅವರು ಗಲ್ಲು ಶಿಕ್ಷೆಗೆ ಒಳಪಡಿಸ್ತಾರೆ. ಹೋರಾಟದ ಪ್ರಮುಖ ನಾಯಕರೆಂದರೆ ಪುಟ್ಟಬಸಪ್ಪ, ಕಲ್ಯಾಣ ಸ್ವಾಮಿ ಮತ್ತು ಗುಡ್ಡೆಮನೆ ಅಪ್ಪಯ್ಯ ಗೌಡ.
ಇಲ್ಲಿ ಗುಡ್ಡೆಮನೆ ಅಪ್ಪಯ್ಯ ಗೌಡರನ ಒಂದು ಕಂಚಿನ ಪುತ್ಥಳಿ ಈಗಲೂ ಸಹ ಎಲ್ಲಿದೆ? ಮಡಿಕೇರಿಯಲ್ಲಿ ಇದೆ. ಅವರು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗಿ ಹೋರಾಟವನ್ನು ಮಾಡಿದಂಥವ್ರು. ಅವರ ನೆನಪಿಗಾಗಿ ಈ ಪುತ್ಥಳಿಯನ್ನು ಮಾಡಿರುವಂಥದ್ದು. ನೆಕ್ಸ್ಟ್, ಕೊಡಗಿನಲ್ಲಿ ಸ್ವಾತಂತ್ರ್ಯ ಹೋರಾಟ ಹೇಗಿತ್ತು ಅಂತ ನೋಡೋಣ. ಸ್ವಾತಂತ್ರ್ಯದಲ್ಲಿ ಕೊಡಗಿನ ಜನರು ತುಂಬ ಸಕ್ರಿಯವಾಗಿ ಪಾಲ್ಗೊಳ್ತಾರೆ. ಸ್ವಾತಂತ್ರ್ಯ ನಂತರ ಏನಾಗುತ್ತೆ, ಕೊಡಗು ಪ್ರತ್ಯೇಕ ರಾಜ್ಯವಾಗಿ ಸ್ವಲ್ಪ ದಿವಸ ಉಳಿಯುತ್ತೆ. ಆದರೆ 1956ನೇ ಇಸ್ವಿಯಲ್ಲಿ ಏನಾಗುತ್ತೆ, ಅದು ಕರ್ನಾಟಕದೊಂದಿಗೆ ವಿಲೀನಗೊಳಗಾಗುತ್ತೆ, ಅಂದರೆ ಸೇರ್ಕೊಳ್ಳುತ್ತೆ. ಕೊಡಗಿನ ಇಬ್ಬರು ಕಣ್ಮಣಿಗಳನ್ನು ನಾವು ಇಲ್ಲಿ ನೋಡಲೇಬೇಕಾಗತ್ತೆ. ಇವರು ಇಡೀ ಜಗತ್ತಿಗೆ ಕೊಡಗನ್ನು ಪರಿಚಯ ಮಾಡಿಸಿದಂಥವರು. ಒಬ್ಬರು ಕೊಡಂದೆರ ಮಾದಪ್ಪ ಕಾರಿಯಪ್ಪ, ಅವರು ಜನರಲ್ ಆಗಿದ್ದವರು. ಅಂದರೆ ಬ್ರಿಟಿಷರ ಕಾಲದಲ್ಲಿ ಪ್ರಥಮ ಭಾರತೀಯ ಜನರಲ್ ಆಗಿದ್ದವರು. ಯಾರು? ಇವರು ಕಾರಿಯಪ್ಪ. ಮತ್ತೆ ಈ ಕಾರಿಯಪ್ಪ ಅವರು ಭೂಸೇನೆ, ನೌಕಾದಳ ಮತ್ತು ವಾಯುಪಡೆಗೆ ಮೊದಲ ಅಧಿಪತಿಯಾಗಿದ್ದರು. ಮತ್ತು ಇನ್ನೊಬ್ಬರು ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ KM ಕಾರಿಯಪ್ಪ ಅವರಿಗೆ ಫೀಲ್ಡ್ ಮಾರ್ಷಲ್ ಅನ್ನೋ ಬಿರುದನ್ನು ಕೊಡಲಾಯಿತು. ಇನ್ನೊಬ್ಬ ಮಹಾನ್ ದೇಶಭಕ್ತ ಅಂತಂದರೆ ಕೊಡೆಂದರ ಸುಬ್ಬಯ್ಯ ತಿಮ್ಮಯ್ಯ ಅಂತ ಹೇಳಿ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ಇವರೇ. ಯಾರು? ಇವರು ತಿಮ್ಮಯ್ಯ. ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಭಾರತಕ್ಕೆ ವಿಜಯವನ್ನು ತಂದುಕೊಡ್ಲಿಕ್ಕೆ ಇವರು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಈ ಇಬ್ಬರು ಯೋಧರು ನಮ್ಮ ಕೊಡಗಿನ ಕಣ್ಮಣಿ ಆಗಿದ್ದಾರೆ. ನೆಕ್ಸ್ಟ್ ಬಂದು ಕಿತ್ತೂರು. ಕಿತ್ತೂರಿನ ಬಗ್ಗೆ ನೋಡೋದಾದರೆ, ಈ ಕಿತ್ತೂರು ಅನ್ನುವಂತಹ ಸ್ಥಳ ಏನಿದೆ ಅದು ಬೆಳಗಾವಿ ಜಿಲ್ಲೆಯಲ್ಲಿರುವಂಥದ್ದು. ಅತ್ಯಂತ ಪ್ರಮುಖ ಪ್ರಭಾವಶಾಲಿ ರಾಜ್ಯ ಆಗಿತ್ತು ಆಗಿನ ಕಾಲದಲ್ಲಿ. ಇಲ್ಲಿ ವ್ಯಾಪಾರ ಮತ್ತು ವ್ಯವಸಾಯಕ್ಕೆ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು. ಇಲ್ಲಿ ನೀವು ಪುತ್ಥಳಿಯನ್ನು ನೋಡ್ತಾ ಇರ್ಬೋದು. ಇವರು ವೀರವನಿತೆ ರಾಣಿ ಚೆನ್ನಮ್ಮ. ರಾಣಿ ಚೆನ್ನಮ್ಮನ ಬಗ್ಗೆ ತಿಳ್ಕೊಳ್ಳೋಣ. ಇವರು ರಾಜ ಮಲ್ಲಸರ್ಜ ದೇಸಾಯಿಯ ಕಿರಿಯ ಪತ್ನಿಯಾಗಿದ್ದರು. ಮಲ್ಲಸರ್ಜನು ಅವನ ಉತ್ತರಾಧಿಕಾರಿಯಾಗಿದ್ದ ಮಗನು ತೀರಿಕೊಂಡರು. ಚೆನ್ನಮ್ಮ ಅಂದರೆ ಮಲ್ಲಸರ್ಜ ತನ್ನ ಸ್ವಂತ ಮಗ ಮಲ್ಲಸರ್ಜ ಪತಿ ಮಲ್ಲಸರ್ಜ ಹಾಗೂ ಸ್ವಂತ ಮಗ ಇಬ್ಬರು ಕೂಡ ಏನಾಗ್ತಾರೆ, ತೀರ್ ಹೋಗ್ತಾರೆ. ಆಗ ಚೆನ್ನಮ್ಮ ಶಿವಲಿಂಗ ಸರ್ಜನನ್ನು ದತ್ತು ತಗೊಳ್ತಾಳೆ, ರಾಜ್ಯವನ್ನು ಆಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಗ ಧಾರವಾಡದ ಕಲೆಕ್ಟರ್ ಥ್ಯಾಕರೆ ಬ್ರಿಟಿಷ್ ಅಧಿಕಾರಿ ದತ್ತು ಸ್ವೀಕಾರ ಕ್ರಮಬದ್ಧ ಅಲ್ಲ ಅಂತ ಕುಂಟು ನೆಪ ತೆಗಿತಾನೆ. ಕಿತ್ತೂರಿನ ಆಡಳಿತವನ್ನು ಬ್ರಿಟಿಷ್ ಸರ್ಕಾರಕ್ಕೆ ವಹಿಸಬೇಕೆಂದು ಶಿಫಾರಸು ಮಾಡ್ತಾನೆ. ಆಗ ಈ ದಮನಕಾರಿ ನೀತಿ ಏನಿದೆ ಬ್ರಿಟಿಷರದ್ದು, ಅದನ್ನು ನಿರ್ಮೂಲನೆ ಮಾಡಬೇಕಂತ ಹೇಳಿ ಚೆನ್ನಮ್ಮ ನಿರ್ಧಾರ ಮಾಡ್ತಾಳೆ. ಹಾಗೆ ಆ ಥ್ಯಾಕರೆ ಕೂಡ 500 ಮಂದಿ ಸೈನಿಕರೊಂದಿಗೆ ಕಿತ್ತೂರಿಗೆ ದಾಳಿಯನ್ನು ಮಾಡ್ತಾನೆ. ಇಬ್ಬರ ನಡುವೆ ಘೋರವಾದ ಯುದ್ಧ ನಡೆಯುತ್ತೆ. ಚೆನ್ನಮ್ಮ ತನ್ನ ಸೈನ್ಯದೊಂದಿಗೆ ಬ್ರಿಟಿಷರ ವಿರುದ್ಧ ಪರಾಕ್ರಮದಿಂದ ಹೋರಾಟ ಮಾಡ್ತಾಳೆ. ಬ್ರಿಟಿಷರ ಸೈನ್ಯ ದಿಕ್ಕಾಪಾಲಾಗುತ್ತೆ. ಥ್ಯಾಕರೆ ಗುಂಡಿನೇಟಿಗೆ ಸಾಯ್ತಾನೆ. ಮತ್ತೆ ಬ್ರಿಟಿಷ್ ಸೈನ್ಯ ಕಿತ್ತೂರನ್ನು ಮುತ್ತಿಗೆ ಹಾಕತ್ತೆ. ಕಿತ್ತೂರಿನ ಸೈನ್ಯ ಚಿಕ್ಕದಾಗಿದ್ದು 6,000 ಸೈನಿಕರು ಇರ್ತಾರೆ. ಆದರೆ ಬ್ರಿಟಿಷರದ್ದು ಬಹು ದೊಡ್ಡ ಸೈನ್ಯ. ಆದರೂ ಕೂಡ ಕೆಚ್ಚದೆಯಿಂದ ಚೆನ್ನಮ್ಮ ಅವರ ವಿರುದ್ಧ ಹೋರಾಟ ಮಾಡ್ತಾಳೆ. ಆದರೆ ಕೊನೆಗೆ ಮೋಸದಿಂದ
ಜೈಲು ಪಾಲಾಗ್ತಾಳೆ. ಅವಳು ಬೈಲಹೊಂಗಲದಲ್ಲಿ ಅವಳನ್ನು ಸೆರೆಯಲ್ಲಿಡ್ತಾರೆ. 5 ವರ್ಷಗಳ ಕಾಲ ಸೆರೆಯಲ್ಲಿದ್ದಂತಹ ರಾಣಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವ ಧೀರರಿಗೆ ಸಂದೇಶವನ್ನು ಕಳಿಸ್ತಾ ಹುರಿದುಂಬಿಸ್ತಾ ಇರ್ತಾಳೆ. ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಪ್ರಥಮ ಭಾರತೀಯ ನಾರಿ ಅನ್ನುವಂತಹ ಕೀರ್ತಿಗೆ ಚೆನ್ನಮ್ಮ ಪಾತ್ರಳಾಗ್ತಾಳೆ. ನೆಕ್ಸ್ಟ್ ಬರೋದು ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣ ಯಾರಪ್ಪ ಅಂದರೆ ಅವನು ಚೆನ್ನಮ್ಮನ ನಿಷ್ಠ ಬಂಟ, ಜನಸಾಮಾನ್ಯರ ಮಧ್ಯೆ ಮೂಡಿಬಂದ ಸ್ವಾತಂತ್ರ್ಯ ವೀರ. ಚೆನ್ನಮ್ಮನ ಬಂಧನವಾದ ಮೇಲೆ ನಾಯಕತ್ವವನ್ನು ಸಂಗೊಳ್ಳಿ ರಾಯಣ್ಣ ವಹಿಸಿಕೊಂಡು ಬ್ರಿಟಿಷರ ವಿರುದ್ಧ ನೇರವಾಗಿ ಯುದ್ಧ ಮಾಡಿ ಕೊನೆಗೆ ಬ್ರಿಟಿಷರ ಮೋಸದಿಂದಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂಥ ವೀರ ಸೇನಾನಿ. ಹಣದಾಸೆಗೆ ಬಲಿಬಿದ್ದ ದೇಶದ್ರೋಹಿಗಳು ರಾಯಣ್ಣನನ್ನು ಮೋಸದಿಂದ ಜೈಲಿಗೆ ಅಟ್ತಾರೆ. ಅವನನ್ನು ಹಾಗೂ ಅವನ 6 ಮಂದಿ ಸಂಗಡಿಗರನ್ನು ಗಲ್ಲಿಗೇರಿಸ್ತಾರೆ. ಅಂತ್ಯದರ್ಶನ ಪಡೆಯಲು ಬಂದಿದ್ದ ತಾಯಿ ಕೆಂಚಮ್ಮನಿಗೆ ರಾಯಣ್ಣ ಅಡ್ಡ ಬಿದ್ದು ಹರಕೆ ಪಡೆದು ನಗುನಗುತ್ತಲೇ ಗಲ್ಲುಗಂಬ ಏರ್ತಾನೆ. ಅವರ ಸಮಾಧಿ ನಂದಗಡದಲ್ಲಿದೆ. ನೆಕ್ಸ್ಟು ಅವರ ಅನುಯಾಯಿಗಳು ಬಂಡಾಯವನ್ನು ಮುಂದುವರಿಸ್ತಾ ಹೋಗ್ತಾರೆ. ನೆಕ್ಸ್ಟ್ ತುಳುನಾಡು ಬಗ್ಗೆ ನೋಡೋಣ. ಕರ್ನಾಟಕದ ಕರಾವಳಿಯ ಒಂದು ಭಾಗ ಅಂದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಎರಡನ್ನ ಸೇರಿಸಿ ನಾವು ತುಳುನಾಡು ಅಂತೂ ಕರಿತೀವಿ. ಅದನ್ನು ಪುರಾಣದಲ್ಲಿ ಪರಶುರಾಮ ಕ್ಷೇತ್ರ ಅಂತ ಫೇಮಸ್ ಆಗಿದೆ. ಇಲ್ಲಿ ಹೆಚ್ಚಾಗಿ ತುಳು, ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳನ್ನು ಆಡುವಂಥ ಜನರಿದ್ದಾರೆ. ತುಳುನಾಡನ್ನು ಕದಂಬ, ಅಳುಪ, ಹೊಯ್ಸಳ, ವಿಜಯನಗರ ಮುಂತಾದ ಅರಸುಮನೆತನಗಳು ಆಳಿದ್ದಾರೆ. ಆದರೆ ಅಳುಪ ವಂಶದ ಅರಸರು ಸುದೀರ್ಘ ಕಾಲ ಆಳಿರುವಂಥದ್ದು. ಅವರ ಆಳ್ವಿಕೆಯಲ್ಲಿ ಉದ್ಯಾವರ ಅಂದರೆ ಉದಯಪುರ, ಮಂಗಳೂರು, ಹಿಂದೆ ಮಂಗಳಪುರ ಅಂತ ಕರಿತಾ ಇದ್ರು, ಬಾರ್ಕೂರು ಮುಂತಾದವು ಅವುಗಳ ರಾಜಧಾನಿಯಾಗಿತ್ತು. ಚೌಟ ಅರಸ ಮನೆತನದ ಅಬ್ಬಕ್ಕ ರಾಣಿ ಪೋರ್ಚುಗೀಸರ ವಿರುದ್ಧ ಹೋರಾಟ ನಡೆಸಿ ಅವರನ್ನು ಸೋಲಿಸಿದ್ದಳು. ಅಬ್ಬಕ್ಕ ರಾಣಿ ಯಾವ ಮನೆತನದವಳು? ಚೌಟ. ಯಾರ ವಿರುದ್ಧ ಹೋರಾಟ ಮಾಡ್ತಾಳೆ? ಪೋರ್ಚುಗೀಸರ ವಿರುದ್ಧ. ಅವರನ್ನು ಏನು ಮಾಡ್ತಾಳೆ? ಕೊನೆಗೆ ಸೋಲಿಸ್ತಾಳೆ. ಮತಧರ್ಮ. ಬಹುತೇಕ ಮಂದಿಯಲ್ಲಿ ಜೈನರಿದ್ದಾರೆ. ಹಾಗೆ ಬೌದ್ಧ, ಜೈನ, ವೀರಶೈವ, ನಾಥ, ಇಸ್ಲಾಂ, ಕ್ರೈಸ್ತ ಮತೀಯರು ಇದ್ದಾರೆ. ನಾಗಾರಾಧನೆ ಮತ್ತು ಭೂತಾರಾಧನೆ ತುಂಬ ಫೇಮಸ್. ದ್ವೈತ ಮತದ ಸ್ಥಾಪಕ ಮಧ್ವಾಚಾರ್ಯರು ಬೇಸಿಕಲಿ ತುಳುನಾಡಿನವರಾಗಿದ್ದಾರೆ. ಮಂಗಳೂರಿನ ಕದ್ರಿಯಲ್ಲಿರುವ ಮಂಜುನಾಥ ದೇವಸ್ಥಾನವು ತುಳುನಾಡಿನ ಪ್ರಾಚೀನ ದೇವಸ್ಥಾನವಾಗಿದೆ. ತುಳುನಾಡಿನಲ್ಲಿ ಕ್ರೈಸ್ತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ. ಫರ್ಡಿನೆಂಡ್ ಕೆಟಲ್ ಅವರು ರಚಿಸಿದ ಕನ್ನಡ ನಿಘಂಟು ಬಾಸೆಲ್ ಮಿಷನ್ ಮುದ್ರಣಾಲಯದಲ್ಲಿ ಅಚ್ಚಾಗುತ್ತೆ. ತುಳು ನಿಘಂಟನ್ನು ರಚಿಸಿದವರು ಜರ್ಮನಿಯಿಂದ ಬಂದ ಮೆನ್ನರ್. ಪ್ರಾರಂಭದಲ್ಲಿ ತುಳುನಾಡಿನಲ್ಲಿ ಕ್ರೈಸ್ತ ಮತ ಪ್ರಚಾರವನ್ನು ವಿದೇಶಿ ಪಾದ್ರಿಗಳು ಮಾಡ್ತಾರೆ. ಸುಂದರ ಚರ್ಚ್ಗಳನ್ನು ಕೂಡ ನಾವು ಮಂಗಳೂರಲ್ಲಿ ಕಾಣಬಹುದಾಗಿದೆ. ಇಲ್ಲಿಯ ವಾಸ್ತುಶಿಲ್ಪವನ್ನು ನೋಡೋದಾದರೆ ಕದ್ರಿ ಮಂಜುನಾಥ ದೇವಸ್ಥಾನದಲ್ಲಿ ಅವಲೋಕಿತೇಶ್ವರನ ಬೃಹದಾಕಾರದ ಕಂಚು ಶಿಲ್ಪ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇದು ಕದ್ರಿ ದೇವಸ್ಥಾನದಲ್ಲಿರುವಂತಹ ಕಂಚು ಶಿಲ್ಪ. ಮತ್ತು ಮೂಡಬಿದಿರೆಯಲ್ಲಿ 1000 ಕಂಬದ ಬಸದಿ ಇದೆ. ಕಾರ್ಕಳ, ವೇಣೂರು ಹಾಗೂ ಧರ್ಮಸ್ಥಳದಲ್ಲಿ ಗೋಮಟ ಮೂರ್ತಿ ಜೈನ ಸಂಸ್ಕೃತಿಯ ಸಂಕೇತವಾಗಿ ಉಳಿದಿರುವಂಥದ್ದು. ಮೂಡಬಿದಿರೆಯ 1000 ಕಂಬದ ಬಸದಿ ನೀವು ನೋಡಬಹುದು. ನೆಕ್ಸ್ಟ್ ಕಂಬಳ, ಕೋಳಿ ಅಂಕ, ಚೆನ್ನೆ ಮುಂತಾದವು ಜಾನಪದ ಆಟಗಳು. ನೆಕ್ಸ್ಟ್ ಬ್ರಿಟಿಷ್ ಆಡಳಿತ. 19ನೇ ಶತಮಾನದಲ್ಲಿ ಅವರು ಆಡಳಿತವನ್ನು ನಡೆಸ್ತಾರೆ. ಅದನ್ನು ಕೆನರಾ ಜಿಲ್ಲೆ ಅಂತ ಕರೀತಾರೆ. ಕರಾವಳಿ ಪ್ರದೇಶಗಳನ್ನು ಏನಂತ ಕರೀತಾರೆ? ಕೆನರಾ ಜಿಲ್ಲೆ ಅಂತ ಕರೀತಾರೆ. ಅವರು
2 ಭಾಗವಾಗಿ ಕರಾವಳಿಯನ್ನು ವಿಂಗಡಿಸ್ತಾರೆ. ಒಂದು ಉತ್ತರ ಕನ್ನಡ ನಾರ್ತ್ ಕೆನರಾ, ಇನ್ನೊಂದು ದಕ್ಷಿಣ ಕನ್ನಡ ಸೌತ್ ಕೆನರಾ ಅಂತ. ಸ್ವಾತಂತ್ರ್ಯ ಸಂಗ್ರಾಮ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಾರ್ನಾಡು ಸದಾಶಿವರಾವ್ ಮತ್ತು ಅತ್ತಾವರ ಯಲ್ಲಪ್ಪ ಅನ್ನುವಂಥವರು ಅಗ್ರಗಣ್ಯರಾಗಿರ್ತಾರೆ. ಈ ಯಕ್ಷಗಾನ ವೇಷಧಾರಿಯನ್ನು ನೋಡ್ಬೋದು. ಇದು ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಹೊಂದಿರುವಂತಹ ನಮ್ಮ ಜನಪ್ರಿಯ ಕಲೆ. ದೇಶಭಕ್ತರೆಂದು ಕರೆಸಿಕೊಂಡ ಕಾರ್ನಾಡು ಸದಾಶಿವರಾವ್ ಮಾಡಿರುವ ಹರಿಜನ ಸೇವೆ ಮರೆಯಲಾಗದ್ದು. ದಲಿತ ವರ್ಗದ ಹಲವು ಮಕ್ಕಳಿಗೆ ತಮ್ಮ ಶಾಲೆಯಲ್ಲಿ ಅವರು ಊಟ ಹಾಕುತ್ತಿದ್ದರು. ಯಾರು? ಕಾರ್ನಾಡು ಸದಾಶಿವರಾವ್. ಅತ್ತಾವರ ಯಲ್ಲಪ್ಪ ನೇತಾಜಿ ಸುಭಾಷ್ ಚಂದ್ರ ಬೋಸರು ಸ್ಥಾಪಿಸಿದ ಆಜಾದ್ ಹಿಂದ್ ಸರ್ಕಾರದ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದರು. ಯಾರು? ಅತ್ತಾವರ ಯಲ್ಲಪ್ಪ. ನೆಕ್ಸ್ಟ್, ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ, ದಲಿತ ಹೆಣ್ಣು ಮಕ್ಕಳಿಗಾಗಿ ಶಿಕ್ಷಣ ಮುಂತಾದ ದಲಿತೋದ್ಧಾರ ಕಾರ್ಯಗಳನ್ನು ಮಾಡಿದವರಲ್ಲಿ ಕುದ್ಮಲ್ ರಂಗರಾವ್ ಮುಂಚೂಣಿಯಲ್ಲಿದ್ದರು. ಯಾರು? ಈ ಮೂರನೇ ವ್ಯಕ್ತಿ ಇವರಿದ್ದಾರಲ್ಲ, ಇವರು ಕುದ್ಮಲ್ ರಂಗರಾವ್ ನೋಡ್ಬೋದು. ಇವರು ಕರ್ನಾಡು ಸದಾಶಿವರಾವ್, ಇವರು ಅತ್ತಾವರ ಯಲ್ಲಪ್ಪ, ಇವರು ಕುದ್ಮಲ್ ರಂಗರಾವ್. ನೆಕ್ಸ್ಟ್, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ತುಳುನಾಡು ದಾಖಲೆಯನ್ನೇ ನಿರ್ಮಿಸಿದೆ. ಕೆನರಾ ಬ್ಯಾಂಕ್, ಕಾರ್ಪೊರೇಟ್ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕರ್ನಾಟಕ ಬ್ಯಾಂಕ್, ವಿಜಯ ಬ್ಯಾಂಕ್ ಇವೆಲ್ಲವೂ ಕೂಡ ಎಲ್ಲಿ ಸ್ಥಾಪನೆಯಾಗಿದ್ದು? ನಮ್ಮ ಕರಾವಳಿ ಜಿಲ್ಲೆಯಲ್ಲಿ. ದೇಶದ ಉದ್ದಗಲದಲ್ಲಿ ಹಬ್ಬಿಕೊಂಡಿರುವ ಪ್ರಸಿದ್ಧ ಬ್ಯಾಂಕುಗಳ ಸಾವಿರಾರು ಶಾಖೆಗಳು ಭಾರತದ ಅರ್ಥವ್ಯವಸ್ಥೆಗೆ ವಿಶೇಷ ಕೊಡುಗೆಯನ್ನು ನೀಡಿರುವಂಥದ್ದು. ಲಕ್ಷಾಂತರ ಮಂದಿಗೆ ಅವು ಉದ್ಯೋಗಾವಕಾಶವನ್ನು ಕಲ್ಪಿಸಿರುವಂಥದ್ದು. 1956ರಲ್ಲಿ ಕರ್ನಾಟಕಕ್ಕೆ ಸೇರ್ಪಡೆಗೊಳ್ತವೆ. ಆದರೆ ಅದಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಜಿಲ್ಲೆ ಮದ್ರಾಸು ಅಧಿಪತ್ಯಕ್ಕೆ ಸೇರಿತ್ತು. ನಂತರ ದಕ್ಷಿಣ ಕನ್ನಡ ಜಿಲ್ಲೆ ವಿಂಗಡಣೆಯಾಗಿ 1997ರಲ್ಲಿ ಉಡುಪಿ ಜಿಲ್ಲೆ ಆಗಿತ್ತು. ಆಯ್ತಾ? ನೆಕ್ಸ್ಟ್, ಮೂರನೆಯದು ಹೈದರಾಬಾದ್ ಕರ್ನಾಟಕ. ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಹೈದರಾಬಾದ್ ಕರ್ನಾಟಕದಲ್ಲಿ ಬೇಡ ನಾಯಕ ಪಾಳೆಯಗಾರರ ಪ್ರಾಬಲ್ಯವಿತ್ತು. ಹೋರಾಟಗಾರರಾಗಿದ್ದ ಅವರು 1800ರ ಅನಂತರ ಬ್ರಿಟಿಷರ ವಿರುದ್ಧ ನಡೆಸಿದ ದಂಗೆಗಳು ಎಣಿಕೆಯಲ್ಲಿದ್ದು. ಇಲ್ಲಿ ಸ್ಥಳೀಯ ಜಮೀನ್ದಾರರ ಶೋಷಣೆ ಮತ್ತು ಬ್ರಿಟಿಷರು ಜಾರಿಗೆ ತಂದಿದ್ದ ಶಸ್ತ್ರಾಸ್ತ್ರ ಕಾಯ್ದೆ, ಅರಣ್ಯ ಕಾಯ್ದೆ ಹಾಗೂ ಅವರ ದಬ್ಬಾಳಿಕೆಗಳಿಂದ ಬೇಸತ್ತ ಸ್ಥಳೀಯ ಪಾಳೆಯಗಾರರು ಮತ್ತು ಜನಸಾಮಾನ್ಯರು ಪ್ರತಿಭಟನೆಗೆ ಇಳಿತಾರೆ. 1800ರ ಅನಂತರ ನಡೆದ 25ಕ್ಕೂ ಹೆಚ್ಚು ದಂಗೆಗಳಲ್ಲಿ ಬೇಡರೇ ಹೆಚ್ಚಾಗಿ ಭಾಗವಹಿಸುವುದನ್ನು ನಾವು ಕಾಣುತ್ತೇವೆ. ಹಲಗಲಿ ಬೇಡರನ ದಂಗೆ ಹೇಗಿತ್ತು ಅಂತ ನೋಡೋಣ. ಅವರು ಬೇಸಿಕಲಿ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಒಂದು ಗ್ರಾಮದವರು. ಈ ಗ್ರಾಮ ಇಂದಿಗೂ ಪೈಲವಾನರಿಗೆ ಪ್ರಸಿದ್ಧ. ಭಾರತ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಈ ಗ್ರಾಮ ತುಂಬ ಹೆಸರುವಾಸಿಯಾಗಿದೆ. ಇಲ್ಲಿಯ ಹೆಚ್ಚಿನ ಜನರು ಬೇಡ ನಾಯಕರು. ಬೇಟೆಗಾಗಿ ಮತ್ತು ಆತ್ಮರಕ್ಷಣೆಗಾಗಿ ಅವರಲ್ಲಿ ಆಯುಧಗಳ ಸಂಗ್ರಹ ಇತ್ತು. 1857ರಲ್ಲಿ ಬ್ರಿಟಿಷರು ಜಾರಿಗೆ ತಂದ ಶಸ್ತ್ರಾಸ್ತ್ರ ಕಾಯ್ದೆಯಂತೆ ಭಾರತೀಯರು ಸರ್ಕಾರದ ಅಪ್ಪಣೆ ಪಡೆದುಕೊಂಡೇ ಆಯುಧಗಳನ್ನು ಇರಿಸಿಕೊಳ್ಳಬೇಕಾಗಿತ್ತು. ಸ್ವಭಾವತಃ ಶೂರರು, ಸ್ವಾಭಿಮಾನಿಗಳು ಆದ ಬೇಡ ನಾಯಕರಿಗೆ ಇದು ನುಂಗಲಾರದ ತುತ್ತಾಯಿತು. ಅಂದರೆ ಪರ್ಮಿಷನ್ ಯಾಕೆ ಪಡಿಬೇಕು ಅನ್ನೋದು ಅವರ ಒಂದು ಕಾರಣ. ಅದಕ್ಕೆ ಏನಾಯಿತು, ಬ್ರಿಟಿಷರ ವಿರುದ್ಧ ಅವರಿಗೆ ಘರ್ಷಣೆ ಉಂಟಾಯಿತು. ಜಡಗ, ಬಾಲ, ರಾಮಿ ಮುಂತಾದ ದಂಗೆಯ ನಾಯಕರು ಕೆಚ್ಚೆದೆಯಿಂದ ಹೋರಾಟ ನಡೆಸಿದರು. ಅನೇಕರು ಮರಣವನ್ನು ಕೂಡ ಹೊಂದಿದರು. ಅನೇಕರನ್ನು ಗಲ್ಲಿಗೇರಿಸಿದರು. ಆ ಏನು ಹೋರಾಟ ಇದೆ ಅದು ಇನ್ನೂ ಇತಿಹಾಸದ ಪುಟದಲ್ಲಿ ಅಚ್ಚಳಿಯದ ಹಾಗೆ ಉಳಿದಿದೆ. ನೆಕ್ಸ್ಟ್, ರಾಮಿ. ರಾಮಿ ಅಂದರೆ ಯಾರು ಅಂತ ನೋಡೋಣ. ಹಲಗಲಿ ದಂಗೆಯಲ್ಲಿ 3 ಜನ ಬ್ರಿಟಿಷ್ ಸೈನಿಕರನ್ನ ಗುಂಡಿಕ್ಕಿ ಕೊಂದಂತಹ ರಾಮಿ ಒಬ್ಬ ಬೇಡರ ವೀರ ಮಹಿಳೆ ಆಕೆ ಕೊನೆಗೆ ವೀರ ಮರಣವನ್ನ ಹೊಂದುತ್ತಾಳೆ. ನೆಕ್ಸ್ಟ್, ಇನ್ನೊಬ್ಬರು ಸಿಂಧೂರ ಲಕ್ಷ್ಮಣ ಅಂತ ಹೇಳಿ, ಇವರು ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದಂತಹ ಓರ್ವ ಮಹಾವೀರ. ಸಾಂಗ್ಲಿ ಜಿಲ್ಲೆ ಜತ್
ತಾಲೂಕಿನ ಸಿಂಧೂರ ಗ್ರಾಮದಲ್ಲಿ ಬೇಡರ ಸಾಬು ಮತ್ತು ನರಸಮ್ಮ ಎಂಬ ದಂಪತಿಗೆ ಲಕ್ಷ್ಮಣ ಜನಿಸಿದ. ಇದೇನು ಇಂಪಾರ್ಟೆಂಟ್ ಅಲ್ಲ, ನೆಕ್ಸ್ಟ್ ನೋಡೋಣ. ಸಿಂಧೂರ ಗ್ರಾಮವು ಇನಾಮದಾರರ ಆಳ್ವಿಕೆಯಿಂದ ತತ್ತರಿಸಿತ್ತು. ಆದರೆ ಲಕ್ಷ್ಮಣ ಅವರ ವಿರುದ್ಧ ಬಂಡೆದ್ದ. ಲಕ್ಷ್ಮಣ ಕ್ರಮೇಣ ಬ್ರಿಟಿಷರಿಗೂ ಕೂಡ ವಿರೋಧಿಯಾದ. ಲಕ್ಷ್ಮಣ ಬ್ರಿಟಿಷರ ಖಜಾನೆಗಳನ್ನು ಮತ್ತು ಶ್ರೀಮಂತರನ್ನು ದೋಚಿ ಹಣವನ್ನು ಬಡವರಿಗೆ ಹಂಚ್ತಾ ಇದ್ದ. ಅಂದರೆ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದ್ದ. ನೆಕ್ಸ್ಟ್, ಸುರಪುರ ನಾಯಕರು. ಯಾದಗಿರಿ ಜಿಲ್ಲೆಯ ಸುರಪುರ ಶೂರ ಬೇಡ ನಾಯಕರ ನಾಡಾಗಿತ್ತು. ಸುರಪುರ ಯಾವ ಜಿಲ್ಲೆಗೆ ಸೇರಿದೆ ಅದನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಯಾದಗಿರಿ. ಅಲ್ಲಿದ್ದ ರಾಜ ಕೃಷ್ಣಪ್ಪ ನಾಯಕ ತೀರಿಕೊಂಡ ನಂತರ ವೆಂಕಟಪ್ಪ ನಾಯಕ ಉತ್ತರಾಧಿಕಾರಿಯಾದ. ಸುರಪುರ ಸಂಸ್ಥಾನವನ್ನು ನಿಜಾಮ ಮತ್ತು ಬ್ರಿಟಿಷರು ಹರಿದು ಹಂಚಿಕೊಳ್ಳಲು ಹವಣಿಸುತ್ತಿದ್ದರು. ರಾಜ ವೆಂಕಟಪ್ಪ ನಾಯಕನು ಆಂಗ್ಲ ಶಿಕ್ಷಣವನ್ನು ಪಡೆದನು. ಸ್ವಾತಂತ್ರ್ಯ ಪ್ರಿಯತೆ ಅವನಲ್ಲಿ ಮೈಗೂಡಿತ್ತು. ಈ ವೇಳೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕಾವು ಸುರಪುರವನ್ನು ತಟ್ಟಿತು. ವೆಂಕಟಪ್ಪ ನಾಯಕ ಸಂಗ್ರಾಮದಲ್ಲಿ ತಕ್ಷಣ ಧುಮುಕ್ತಾನೆ. ಬ್ರಿಟಿಷರ ಸೇನೆ ಸುರಪುರದ ಕೋಟೆಗೆ ಮುತ್ತಿಗೆ ಹಾಕಿತು. ಭಾರೀ ಹೋರಾಟ ನಡೆಯಿತು. ಬ್ರಿಟಿಷ್ ಸೇನೆಯ ಹಿರಿಯ ಅಧಿಕಾರಿಯೊಬ್ಬನು ಎರಡನೆಯ ದಿನ ರಣರಂಗದಲ್ಲಿ ಮಡಿದ ಅಂದರೆ ಸಾವನ್ನಪ್ಪಿದ. ಬ್ರಿಟಿಷರ ಧೈರ್ಯ ಕುಸಿಯಿತು. ಮೋಸದಿಂದಲಾದರೂ ಕೋಟೆಯನ್ನು ಗೆಲ್ಲುವ ನಿರ್ಧಾರ ಅವರು ಮಾಡ್ತಾರೆ. ನಾಯಕನ ಪ್ರಮುಖ ಅಧಿಕಾರಿಯು ಕೋಟೆಯ ಗುಪ್ತ ಮಾರ್ಗವನ್ನು ತಿಳಿಸಿ ಬ್ರಿಟಿಷರ ವಿಜಯಕ್ಕೆ ನೆರವಾಗ್ತಾನೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅತ್ಯಂತ ವೀರ ವೆಂಕಟಪ್ಪ ನಾಯಕ. ತಪ್ಪಿಸಿಕೊಂಡಂತಹ ವೆಂಕಟಪ್ಪ ನಾಯಕ ಹೆಚ್ಚಿನ ಸೈನ್ಯ ಸಂಗ್ರಹಕ್ಕಾಗಿ ಹೈದರಾಬಾದಿನ ನಿಜಾಮನಲ್ಲಿಗೆ ಹೋಗುತ್ತಾನೆ. ಆದರೆ ನಿಜಾಮನ ಪ್ರಧಾನಮಂತ್ರಿ ಸಾಲಾರ್ ಜಂಗ್ ಬ್ರಿಟಿಷರಿಂದ ತನಗೇನಾದರೂ ಲಾಭ ಸಿಗಬಹುದೆಂದು ನಿರೀಕ್ಷಿಸಿ ಆತನನ್ನು ಬ್ರಿಟಿಷರಿಗೆ ಒಪ್ಪಿಸ್ತಾನೆ. ಬ್ರಿಟಿಷರು ವಿಚಾರಣೆ ನಡೆಸಿ ವೆಂಕಟಪ್ಪನಿಗೆ ಮರಣದಂಡನೆಯನ್ನು ವಿಧಿಸ್ತಾರೆ. ನಂತರ ನಾಟಕೀಯವಾಗಿ ಶಿಕ್ಷೆಯನ್ನು 4 ವರ್ಷಕ್ಕೆ ಇಳಿಸುತ್ತಾರೆ. ಆದರೆ ವೆಂಕಟಪ್ಪ ನಾಯಕನು ಬ್ರಿಟಿಷರು ಮೋಸದಿಂದ ಗುಂಡಿಟ್ಟು ಕೊಲ್ತಾರೆ. ಆತ್ಮಹತ್ಯೆ ಎಂದು ಸುಳ್ಳು ಕತೆ ಹಬ್ಬಿಸಿ ಪ್ರಚಾರ ಮಾಡ್ತಾರೆ. ಈ ವೇಳೆ ಅವನು ಬರೀ 24 ವರ್ಷದ ತರುಣನಾಗಿರ್ತಾನೆ. ಬ್ರಿಟಿಷರು ಸುರಪುರವನ್ನು ಹೈದರಾಬಾದ್ ನಿಜಾಮನಿಗೆ ಕಾಣಿಕೆಯಾಗಿ ನೀಡ್ತಾರೆ. ಹೀಗೆ ಕಲಬುರಗಿ, ಬೀದರ್, ರಾಯಚೂರು ಪ್ರದೇಶಗಳು ಹೈದರಾಬಾದ್ ಸಂಸ್ಥಾನದಲ್ಲಿ ಸೇರ್ಪಡೆಗೊಳ್ತವೆ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟವನ್ನು ನೋಡೋಣ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಒಂದು ದಮನಕಾರಿ ಅಳರಸನೋರ್ವನ ವಿರುದ್ಧ ಜನ ಒಂದಾಗಿ ಬಂಡಾಯವಿದ್ದ ಉಜ್ವಲ ಇತಿಹಾಸಕ್ಕೆ ನಿದರ್ಶನ. ನಮ್ಮ ದೇಶದಲ್ಲಿ ಮೊದಲು 562 ಸಂಸ್ಥಾನಗಳು ಬ್ರಿಟಿಷರ ಅಧೀನದಲ್ಲಿದ್ದವು. ಆ ಎಲ್ಲ ರಾಜ್ಯಗಳಲ್ಲಿ ಹೈದರಾಬಾದ್ ಬಹಳ ಮುಖ್ಯವಾಗಿತ್ತು. ಯಾಕೆ ಹೋರಾಟ ನಡೀತು? ಯಾಕೆ ಅಂತಂದರೆ ಹಿಂದೂಗಳ ಸ್ಥಿತಿ ಅತ್ಯಂತ ದಾರುಣವಾಗಿತ್ತು, ಅಂದರೆ ತುಂಬ ಕೆಟ್ಟದಾಗಿತ್ತು. ಅವರು ಯಾವುದೇ ಧಾರ್ಮಿಕ ಆಚರಣೆಗಳನ್ನು ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಶಿಕ್ಷಣ ಅಷ್ಟಾಗಿ ಇರಲಿಲ್ಲ. ಎಲ್ಲವೂ ಕೂಡ ಉರ್ದುಮಯವಾಗಿ ಏನಾಗಿತ್ತು, ಕನ್ನಡ ಭಾಷೆ ಮತ್ತು ಸಾಹಿತ್ಯಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ನಿಜಾಮನು ಕಾಲಾಗಪ್ತಿ ಎಂಬ 53 ಕರಾಳ ನಿಯಮಗಳನ್ನು ಜಾರಿಗೆ ತಂದು ಜನರ ಮೂಲಭೂತ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದನು. ಕಾಲಾಗಪ್ತಿ ಅಂದ್ರೇನು? ಕರಾಳ ನಿಯಮಗಳು. ಹೋರಾಟದ ಗತಿ. ಅಲ್ಲಿ ಜನಪ್ರಿಯ ನಾಯಕರು ಯಾರಾಗ್ತಾರೆ ಹೋರಾಟದಲ್ಲಿ ಅಂತಂದರೆ ಸ್ವಾಮಿ ರಮಾನಂದ ತೀರ್ಥರು. ಎಲ್ಲೆಡೆ ಸಂಚಾರ ಮಾಡಿ ಅಹಿಂಸಾತ್ಮಕ ಸತ್ಯಾಗ್ರಹ ಚಳುವಳಿಯನ್ನು ಸಂಘಟನೆ ಮಾಡ್ತಾರೆ. ಇನ್ನೊಬ್ಬ ಪ್ರಸಿದ್ಧ ನಾಯಕ ಹರ್ಡೇಕರ್ ಮಂಜಪ್ಪ. ಹರ್ಡೇಕರ್ ಮಂಜಪ್ಪ ಅಂದರೆ ಅವರನ್ನು ನಾವು ಕರ್ನಾಟಕದ ಗಾಂಧಿ ಅಂತಲೂ ಕರಿತೀವಿ. ತುಂಬ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಹರ್ಡೇಕರ್ ಮಂಜಪ್ಪನವರು ಪಾನ ವಿರೋಧಿ, ಅಸ್ಪೃಶ್ಯತೆಯ ನಿವಾರಣೆ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾರೆ. ಇವರು ಸ್ವಾಮಿ ರಮಾನಂದ ತೀರ್ಥರು. ಇನ್ನೊಬ್ಬ ನಾಯಕರು ಹರ್ಡೇಕರ್ ಮಂಜಪ್ಪ, ಗಡಿನಾಡ ಗಾಂಧಿ. ವಂದೇ ಮಾತರಂ ಚಳುವಳಿ. ಈ ನಡುವೆ ವಂದೇ ಮಾತರಂ ಹಾಡುವುದನ್ನು ಸರ್ಕಾರ ನಿಷೇಧ ಮಾಡುತ್ತೆ, ಅಂದರೆ ಕ್ಯಾನ್ಸಲ್ ಮಾಡುತ್ತೆ, ಯಾರು ಹಾಡಬಾರ್ದು ಅಂತ. ಆಗ ಅದರ ವಿರುದ್ಧ ರಾಮಚಂದ್ರ ರಾವ್ ಅವರು ವಂದೇ ಮಾತರಂ ರಾಮಚಂದ್ರ ರಾವ್ ಅಂತಲೇ ಅವರು ಪ್ರಸಿದ್ಧರಾಗಿದ್ದಾರೆ. ಅವರು ಈ ಹೋರಾಟವನ್ನು ಮಾಡ್ತಾರೆ, ಅಂದರೆ ವಂದೇ ಮಾತರಂ ಹಾಡನ್ನು ಹಾಡುವುದರ ಮೂಲಕ ಹೋರಾಟವನ್ನು ಮಾಡ್ತಾರೆ. ಆದರೆ ಅವರನ್ನು ಎಲ್ಲ ಬಂಧಿಸಲಾಗುತ್ತೆ.
ಕಾಂಗ್ರೆಸ್ ಸಂಸ್ಥೆಗೆ ಸಂಸ್ಥಾನದಲ್ಲಿ ನಿಷೇಧವಿತ್ತು. ಅದು ಹೈದರಾಬಾದ್ ಸ್ವಾತಂತ್ರ್ಯ ಭಾರತ ಒಕ್ಕೂಟವನ್ನು ಸೇರಬೇಕೆಂದು ನಿಜಾಮನನ್ನು ಒತ್ತಾಯಿಸಿತು. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಭಾರತದ ಧ್ವಜವನ್ನು ಹೈದರಾಬಾದಿನಲ್ಲಿ ಹಾರಿಸಿಯೇ ತೀರಬೇಕೆಂದು ಜನರು ದೃಢ ಸಂಕಲ್ಪ ಮಾಡ್ತಾರೆ. ನಿಜಾಮನ ಸರ್ಕಾರ ಜನರ ಮೇಲೆ ಇನ್ನಷ್ಟು ಪ್ರತಿಬಂಧ ಹೇರುತ್ತೆ. ಇದೇ ವೇಳೆ ರಜಾಕಾರರು ಸಂಸ್ಥಾನದಲ್ಲಿ ವ್ಯಾಪಕ ಕೊಲೆ ಸುಲಿಗೆಗಳನ್ನು ಮಾಡಲಾರಂಭಿಸ್ತಾರೆ. ಅವರಿಗೆ ನಿಜಾಮನ ಬೆಂಬಲ ಇರುತ್ತೆ. ಇದೇ ವೇಳೆ ಎಲ್ಲೆಲ್ಲೂ ಒಂದೇ ಸಮನೆ ಒಂದೇ ಮಾತರಂ ಅಂತ ಕೇಳಿ ಬರುತ್ತೆ. ಶರಣಗೌಡ ಇನಾಮದಾರ್ ಹೈದರಾಬಾದ್ ವಿಮೋಚನಾ ಸಂಗ್ರಾಮದಲ್ಲಿ ಭೂಗತ ಕಾರ್ಯಾಚರಣೆಯನ್ನು ಸಂಘಟಿಸಿದವರು ಅಂತಂದರೆ ಶರಣಗೌಡ ಇನಾಮದಾರ್. ಇವರು ಸಂಘಟಿಸಿದ ಯುವ ತಂಡಗಳು ರಜಾಕಾರರ ಮೇಲೆ ಸಿಡಿಲಿನಂತೆ ಬಂದು ಎರಗಿದವು. ಪರಿಣಾಮವಾಗಿ ಅನೇಕ ಗ್ರಾಮಗಳು ರಜಾಕಾರರ ದೌರ್ಜನ್ಯದಿಂದ ಮುಕ್ತವಾದವು. ಮುಕ್ತರಾದ ಜನ ಅಭಿಮಾನದಿಂದ ಶರಣಗೌಡ ಇನಾಮದಾರರನ್ನು ಸರದಾರ ಅಂತ ಕರೀತಾರೆ. ರಜಾಕಾರರ ಅತಿಯಾದ ಹಾವಳಿಯಿಂದ ಲಕ್ಷೋಪಲಕ್ಷ ಜನ ಹೈದರಾಬಾದ್ ಸಂಸ್ಥಾನವನ್ನು ತ್ಯಜಿಸಿ ನೆರೆಯ ಸ್ವತಂತ್ರ ಭಾರತಕ್ಕೆ ವಲಸೆ ಹೋಗ್ತಾರೆ. ಸಾವಿರಾರು ತರುಣರು ಹೈದರಾಬಾದಿನ ಗಡಿಯುದ್ದಕ್ಕೂ ಶಿಬಿರಗಳನ್ನು ಸ್ಥಾಪಿಸಿ ರಜಾಕಾರ ಪುಂಡರ ವಿರುದ್ಧ ಸಶಕ್ತ ಹೋರಾಟವನ್ನು ನಡೆಸ್ತಾರೆ. 1947ರಲ್ಲಿ ದೇಶ ಸ್ವತಂತ್ರಗೊಂಡರೂ ಸಹ ಹೈದರಾಬಾದ್ ಸಂಸ್ಥಾನ ಭಾರತಕ್ಕೆ ವಿಲೀನ ಆಗಿರೋದಿಲ್ಲ. ಈ ಮಧ್ಯೆ ರಜಾಕಾರರ ಹಿಂಸಾಚಾರ ನಿರಂತರವಾಗಿ ನಡೀತಾ ಇರುತ್ತೆ. ಕೊನೆಗೆ ಹೈದರಾಬಾದ್ ಸಮಸ್ಯೆಯನ್ನು ಇತ್ಯರ್ಥ ಮಾಡಲಿಕ್ಕೆ ನಮ್ಮ ದೇಶದ ಗೃಹ ಮಂತ್ರಿಯಾದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ರಿಗೆ ಅಧಿಕಾರವನ್ನು ಸರ್ಕಾರ ನೀಡುತ್ತೆ. ಅವರ ಆದೇಶದಂತೆ 1948ರ ಸೆಪ್ಟೆಂಬರ್ 17ರಂದು ಭಾರತೀಯ ಸೇನೆ ಹೈದರಾಬಾದ್ ಪ್ರವೇಶ ಮಾಡುತ್ತೆ. ಅನ್ಯ ಮಾರ್ಗವಿಲ್ಲದೆ ನಿಜಾಮನು ಶರಣಾಗತನಾಗ್ತಾನೆ. ನಂತರ ಹೈದರಾಬಾದ್ ಸಂಸ್ಥಾನ ಭಾರತದೊಂದಿಗೆ ವಿಲೀನ ಆಗುತ್ತೆ. ಈ ಡೇಟ್ ತುಂಬ ಇಂಪಾರ್ಟೆಂಟ್, 1948 ಸೆಪ್ಟೆಂಬರ್ 17 ಅಂತ ಹೇಳಿ. 1951ರಲ್ಲಿ ಹೈದರಾಬಾದ್ ಪ್ರಾಂತದಲ್ಲಿ ಚುನಾವಣೆಗಳು ನಡೆದು ಜನತೆ ತಮ್ಮ ಪ್ರತಿನಿಧಿಗಳನ್ನು ಮೊದಲ ಬಾರಿಗೆ ಆರಿಸಿ ಕಳುಹಿಸಿದವರು. ಅಗ್ರಗಣ್ಯ ನಾಯಕನಾಗಿದ್ದ ಸ್ವಾಮಿ ರಮಾನಂದ ತೀರ್ಥರು ಕಲಬುರಗಿ ಕ್ಷೇತ್ರದಿಂದ ಲೋಕಸಭೆಗೆ ಚುನಾಯಿತರಾದರು. ಇಲ್ಲಿಗೆ ಪಾಠ ಮುಕ್ತಾಯ ಆಯಿತು. ಧನ್ಯವಾದಗಳು.